Hi everyone, today I am going to inform you about KEA latest update about document verification. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 2-3 ದಿನಗಳ ಹಿಂದೆ KEದವರು ನಿಮ್ಮ ಒಂದು KCET 2025ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಏನಾದರೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಂದರೆ ಎಕ್ಸ್ಟ್ರಾ ಏನಾದರೂ ಕ್ಲೇಮ್ಸ್ ಆ್ಯಡ್ ಆಗಿದ್ದಲ್ಲಿ ಅಥವಾ ನೀವು ಕ್ಲೇಮ್ ಮಾಡಿದ್ದ ಒಂದಿಷ್ಟು ರೂಲ್ಸ್ ಅಥವಾ ಕ್ಲಾಸ್ ಮಿಸ್ ಆಗಿದ್ದಲ್ಲಿ ಅವುಗಳನ್ನ ಸೇರಿಸಲು ಅಥವಾ ಅಳಿಸಲು ಒಂದು ಇಲಾಖೆಯು ಒಂದು ಅವಕಾಶವನ್ನು ಕೊಟ್ಟಿದೆ. ಅದೇನೆಂದರೆ, ಇಂದು ಅಧಿಕೃತ ಮಾಹಿತಿಯನ್ನು ಹೊರಡಿಸಿದ ಇಲಾಖೆಯು UGCET 2025 KEA ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ಲಿಂಕ್ನೊಂದಿಗೆ ಅಂತಿಮ ತಿದ್ದುಪಡಿ ಅಪಾಯಿಂಟ್ಮೆಂಟ್ ಲಿಂಕ್. ಅಂದರೆ ನೀವೇನು ಮಾಡಬೇಕು, ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವೇನು ಮಾಡಬೇಕು, ನಿಮ್ಮ ಡೀಟೇಲ್ಸ್ ಅಪ್ಲೈ ಮಾಡಿ, ಲಾಗಿನ್ ID ಅಥವಾ ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ನೀವು OTP ಲಾಗಿನ್ ಅಥವಾ ಫೇಸ್ ಲಾಗಿನ್ ತೊಗೊಂಡು ಏನು ಮಾಡಬೇಕು, ನೀವೇನಾದರೂ ತಿದ್ದುಪಡಿ ಬಯಸಿದಲ್ಲಿ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಇಲಾಖೆಯಿಂದ. ಅವರೊಂದು ನಿಮಗೆ ನಿಗದಿತ ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದಂದು ನೀವು ಖುದ್ದಾಗಿ ಹೋಗಿ ಅಲ್ಲಿ ಇಲಾಖೆಗೆ ಭೇಟಿ ನೀಡಿ ತಿದ್ದುಪಡಿ ಮಾಡಿಕೊಂಡು ಬರಬೇಕಾಗ್ತದೆ. ಸೊ ಆವಾಗ ಫೈನಲ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಗ್ತದೆ. ಯಾವೆಲ್ಲ ವಿದ್ಯಾರ್ಥಿಗಳು ತಿದ್ದುಪಡಿ ಬಯಸ್ತಾ ಇದ್ದೀರಲ್ಲ ಅಂಥವರು ನೀವು ಇದಕ್ಕೆ ಅಪ್ಲೈ ಮಾಡಿ ತಿದ್ದುಪಡಿ ಮಾಡ್ಕೋಬೋದು. ಎಕ್ಸ್ಟ್ರಾ ಆ್ಯಡ್ ಆಗಿದ್ದು ಅಥವಾ ನೀವು ಕ್ಲೇಮ್ ಮಾಡಿದ್ದು ಕ್ಲಾಸು ಡೇಟ್ ಆಗಿದ್ದರೆ ಅವುಗಳನ್ನ ಎಡಿಟ್ ಮಾಡ್ಕೋಬೋದು ನೀವು. ಓಕೆ, ಥ್ಯಾಂಕ್ ಯು.